ಸ್ವಲ್ಪ ವೈಡಾಗಿ 43,000 ಅಂತರದಿಂದ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರ ಬಂಧುಗಳು ಕಾರ್ಯಕರ್ತರ ಒಂದು ಪರಿಶ್ರಮಕ್ಕೆ ಈ ಗೆಲುವನ್ನ ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಕಳೆದ ವಿಧಾನಸಭಾ ಚುನಾವಣೆ ಆದ್ಮೇಲೆ ಕಳೆದ 10 ತಿಂಗಳಿಂದ ವಿಶ್ರಮಿಸಿದೆ. ಬೂತ್ ಮಟ್ಟದಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಒಂದು ಪರಿಶ್ರಮ ಏನಿತ್ತು, ಮತ್ತೆ ಮೋದಿಜಿಯವರ ಒಂದು ಸಂಕಲ್ಪ, ರೈತ ಪರವಾದಂತ ಚಿಂತನೆ ಆದಂತ ಯಡಿಯೂರಪ್ಪನವರ ಸಂಕಲ್ಪ, ಇದೆಲ್ಲದೂ ಕೂಡ ಜನರಿಗೆ ಮನ ಮುಟ್ಟೋ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಶ್ರಮವನ್ನ ವಹಿಸಿದ್ರು. ಅದು ಪ್ರತಿಫಲ ಇವತ್ತು ಈ ಒಂದು ಅಂತರದಲ್ಲಿ ಜನ ಆಶೀರ್ವಾದ ಮಾಡಿದರೆ. ಇಷ್ಟು ಮಾತ್ರ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಕ್ಷೇತ್ರಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಕೇಂದ್ರದಿಂದ ರಾಜ್ಯದಿಂದ ಕಟ್ಟಕಡೆಯ ವ್ಯಕ್ತಿಗೆ ಏನೇನು ಯೋಜನೆಗಳನ್ನು ಮುಟ್ಟಿಸುವಂತ ದಿಕ್ಕಿನಲ್ಲಿ ವಿಶೇಷವಾಗಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರೊಂದು ರಾಷ್ಟ್ರೀಯತೆ, ಹಿಂದುತ್ವ, ಮೋದಿಜಿಯವರ ಒಂದು ಸಂಕಲ್ಪ, ಕನ್ಯಾಕುಮಾರಿಯ ರಾಕ್ ಟೆಂಪಲ್ನ ಒಂದು ಸನ್ನಿಧಾನದಲ್ಲಿ ಅವರ ಮಾಡಿದಂಥ ಅನುಷ್ಠಾನ ಏನಿದೆ, ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುವಂಥ ಒಂದು ಶಕ್ತಿ ಭಾರತಕ್ಕೆ ಕೊಡಬೇಕು ಅಂತೇಳಿ ಅವರ ಅಪೇಕ್ಷೆ ಏನಿದೆ. ಆ ದಿಕ್ಕಲ್ಲಿ ನಾವೆಲ್ಲ ಕಾರ್ಯಕರ್ತರು ಕೈ ಜೋಡಿಸಲಿಕ್ಕೆ ಆ ಶಕ್ತಿಯನ್ನ ದಾರೆ ಹಿಡಿಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತದಾರ ದೇವರು ಈಗಾಗಲೇ ಆ ಶಕ್ತಿಯನ್ನ ಕೊಟ್ಟಿದ್ದಾರೆ. ದೇವರಲ್ಲೂ ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಸರ್ ಕಾಂಗ್ರೆಸ್ನ ಗ್ಯಾರಂಟಿಗಳು ತುಂಬಾ ನಿರೀಕ್ಷೆ ಹುಟ್ಟಿಸಿತ್ತು ಕ್ಷೇತ್ರದಲ್ಲೂ ಕೂಡ, ಅದನ್ನ ಹೇಗೆ ಸರ್ ನೀವು ಡಿಸ್ಕ್ರೈಬ್ ಮಾಡ್ತೀರಾ ಮತ್ತೆ ವಿಜಯನ ಹೇಗೆ ಬಣ್ಣಿಸ್ಕೊಳ್ತೀರಾ? ಸಾಕಷ್ಟು ಪ್ರಚಾರಗಳು ಅಪಪ್ರಚಾರಗಳು ಸಾಕಷ್ಟು ಕೂಡ ನಡೀತು. ಸಹಜ, ಒಂದು ಸರ್ಕಾರ ಅವ್ರ ಸಾಧನೆಯನ್ನ ಹೇಳ್ಕೊಳ್ಳುವಂಥದ್ದು ಸಹಜವಾದಂಥ ಪ್ರಕ್ರಿಯೆ. ಆದರೆ ಶಿವಮೊಗ್ಗದಲ್ಲಿ ಪ್ರಜ್ಞಾವಂತ ಮತದಾರ ಇರುವಂಥ ಈ ಕ್ಷೇತ್ರದಲ್ಲಿ ಹಗುರವಾಗಿ ವೈಯಕ್ತಿಕ ಹೇಳಿಕೆಗಳು, ಚರ್ಚೆಗಳು, ಪಕ್ಷದ ಮುಖಂಡರುಗಳ ಬಗ್ಗೆ, ಪಕ್ಷದ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ, ಈ ರೀತಿಯಂತ ಅನಾವಶ್ಯಕ ಚರ್ಚೆಗಳಿಗೆ ಇಲ್ಲಿ ಚಾಲನೆ ಕೊಡುವಂತ ಪ್ರಯತ್ನ ಆಯಿತು. ಆದರೆ ಮತದಾರರು ಇದಕ್ಕೆಲ್ಲ ಮಿಗಿಲಾಗಿ ಯಾರು ಜನರ ಪರವಾಗಿ ಸ್ಪಂದನೆ ಮಾಡ್ತಾರೆ ಆ ಪಕ್ಷಕ್ಕೆ ಸ್ಪಂದನೆಯನ್ನ ಮಾಡಬೇಕು ಅಂತೇಳಿ ಪ್ರಜ್ಞಾವಂತ ಮತದಾರ ಬಂಧುಗಳು, ನಮ್ಮ ಶಿವಮೊಗ್ಗ ಕ್ಷೇತ್ರ, ನಮ್ಮ ಬೈಂದೂರಿನ ಮತದಾರ ಬಂಧುಗಳು ಈ ಒಳ್ಳೆ ಅಂತರದಲ್ಲಿ ಜನ ಹೋದ ಬಾರಿಗಿಂತ ಇನ್ನೂ 20,000 ಹೆಚ್ಚಿನ ಅಂತರದ ಜನ ಆಶೀರ್ವಾದನ ಮಾಡಿದ್ದಾರೆ. ಈಗಾಗಲೇ ಬೆಳಗಿಂದ ಅತ್ಯಂತ ಗಂಭೀರವಾಗಿ ನಮ್ಮ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಈಗಾಗಲೇ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಕೊರತೆ ಆಯಿತು, ಇಷ್ಟೊಂದು ವ್ಯತ್ಯಾಸ ಆಗ್ಲಿಕ್ಕೆ ಏನ್ ಕಾರಣ ಆಯಿತು. 100ಕ್ಕೆ 100 ಸರ್ಕಾರ ರಚನೆ ಆಗುತ್ತೆ. ಮೋದಿಜಿಯವರು ಇನ್ನು 2 ದಿನದಲ್ಲಿ ನಾವು ಪ್ರಧಾನಮಂತ್ರಿಗಳಾಗಿ 18ನೇ ಪಾರ್ಲಿಮೆಂಟ್ ಲೋಕಸಭಾ ಒಂದು ಅವಧಿ ನಾವು ನೋಡೋರು ಇದೀವಿ. ಆದ್ರೆ ನಮಗೆ ಕೆಲವು ಸಂಖ್ಯೆಗಳ ಕೊರತೆ ಏನೋ ಆಯ್ತು. ಅದ್ರ ಬಗ್ಗೆ 4 ಚೌಕಟ್ಟು ಬಾಗಿಲು ಗೋಡೆ ಮಧ್ಯದಲ್ಲಿದ್ದು ಪಕ್ಷದ ಒಂದು ಚೌಕಟ್ಟಲ್ಲಿ ಚರ್ಚೆಯನ್ನ ಬರೋ ದಿನದಲ್ಲಿ ಹಿರಿಯರು ಮಾಡ್ತಾರೆ. 100ಕ್ಕೆ 100 ರಾಜ್ಯದಲ್ಲಿ ಹಿಡಿದಿದೆ. NDA ಬೆಂಬಲಿತ JDS ಕೂಡ ಇಲ್ಲಿ ನಮಗೆ ಸಹಕಾರ ಕೊಟ್ಟಿದೆ. ನಮ್ಮ 29 ಕ್ಷೇತ್ರದಲ್ಲಿ ತಂದೆ ಆದಂತ ಒಂದು ಬೆಂಬಲ ನಮಗೆ ಕರ್ನಾಟಕದಲ್ಲಿ ಇಂಥ ಗ್ಯಾರಂಟಿ, ಇಷ್ಟೊಂದು ಅಪಪ್ರಚಾರ, ಅಧಿಕಾರದ ಒಂದು ಸರ್ಕಾರ ರಾಜ್ಯದಲ್ಲಿ ಇದ್ರೂ ಕೂಡ ಅದರ ವಿರುದ್ಧ ಜನ ಇಷ್ಟು ಒಳ್ಳೆ ರೀತಿಯಂತ ಮತವನ್ನು ಹಾಕಿದ್ದಾರೆ. ಇದು ಸೊರಬದಲ್ಲೂ ಕೂಡ ಜನ ಆಶೀರ್ವಾದನ ಮಾಡಿದ್ದಾರೆ ಅಂದ್ರೆ ಇದು ರಾಜ್ಯಕ್ಕೆ ಒಂದು ಕೊಡಬೇಕಾದಂತ ಒಂದು ಸಂದೇಶ ಮತದಾರರು ಕೊಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು ಜನರು ಮನಸ್ಸಲ್ಲಿ ಗ್ಯಾರಂಟಿ ಗ್ಯಾರಂಟಿ ಅನ್ಕೊಂಡು ಸ್ವಲ್ಪ ತಲೆಯಲ್ಲಿ ತುಂಬುವಂಥದ್ದಲ್ಲಿ ಸ್ವಲ್ಪ ಅವರು ಕೂಡ ಯಶಸ್ಸಾಗಿದ್ದಾರೆ. ಪಾಪ ಅವ್ರಿಗೆ ಬಂದಂತ 135 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಂತ ಆ ಮೆಜಾರಿಟಿ ನೋಡಿದ್ರೆ ಈ ಸರಿ ನಾವು ಲೆಕ್ಕ ಹಾಕಿದ್ರೆ ನಾವು 130ಗಿಂತ ಹೆಚ್ಚಿನ ಕ್ಷೇತ್ರ ನಾವು ಮೊದಲೇ ಸಂದರ್ಭ ಸತಿ ಲೋಕಸಭೆಯಲ್ಲಿ ನಾವು ಬಂದಿದ್ದೀವಿ. ಅಷ್ಟು ಕಡೆಗೆ ಈಗಾಗಲೇ ಅವರ ವಿಶ್ವಾಸನ ಈಗಾಗಲೇ ಕಳ್ಕೊಂಡಿದ್ದಾರೆ. ಸಹಜ, ಅಲ್ಲಿ ಗೌರವಿತ ದೇವೇಗೌಡರು ಕುಟುಂಬದ ಬಗ್ಗೆ ಇರುವಂತಹ ಮಂಡ್ಯದಲ್ಲಿರುವಂತಹ ಗೌರವ ಪ್ಲಸ್ ನಮ್ಮ ಪಕ್ಷದ ಶಕ್ತಿ, ಎರಡೂ ಶಕ್ತಿ ಕೂಡ ಸೇರಿ ಮಂಡ್ಯದಲ್ಲಿ ಒಂದು ಒಳ್ಳೆ ರೀತಿಯಂತ ಸಹಕಾರ ಸಿಕ್ಕಿದೆ. ಬೆಂಗಳೂರು ಗ್ರಾಮಾಂತರ ಇಡೀ ದೇಶದಲ್ಲೇ ಒಂದು ಅತ್ಯಂತ ಕೇಂದ್ರ ಸ್ಥಾನದಲ್ಲಿದ್ದಂತ ಆ ಒಂದು ಗ್ರಾಮಾಂತರದಲ್ಲಿ ಏನಿದೆ ತುಂಬಾ ಒಳ್ಳೆ ಅಂತರದಲ್ಲಿ ಪ್ರಜ್ಞಾವಂತರಿಗೆ ಜನಸೇವೆ ಮಾಡುವಂತವ್ರಿಗೆ ಆದ್ಯತೆ ಸಿಗುತ್ತೆ ಅನ್ಲಿಕ್ಕೆ ನಮ್ಮ ಪಕ್ಷನೂ ಕೂಡ ಗುರ್ಸೋ ಕೆಲಸ ಮಾಡ್ತು. ಮತ್ತು ಮತದಾರರು ಕೂಡ ಗುರ್ಸುವಂತ ಕೆಲಸವನ್ನ ಮಾಡಿ ಅವರ ಎಲ್ಲಾ ತಾಕತ್ತಿನ ಮುಂದೆ ಮತ್ತೊಮ್ಮೆ
ನ್ಯಾಯಯುತವಾದಂಥ ಜನಪರವಾದಂಥ ಒಬ್ಬ ಡಾಕ್ಟರ್ನ ಗೆಲ್ಲಿಸುವಂಥ ದಿಕ್ಕಿನಲ್ಲಿ ಮತದಾರ ಮಾಡಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೇನೆ. ವಿಶೇಷವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸ್ವತಃ ಬಂದು ಬಹಿರಂಗ ಸಭೆ ಉದ್ದೇಶಿಸಿ ಇಲ್ಲಿ ನಮಗೆ ಹಾರೈಸಿದರು. ಅನೇಕ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಮುಖಂಡರುಗಳು, ಪೂಜ್ಯ ತಂದೆಯವರಂತ ಯಡಿಯೂರಪ್ಪನವರು, ನಮ್ಮ ಮೇಘರಾಜ್ ಅವರ ಒಂದು ಜಿಲ್ಲಾಧ್ಯಕ್ಷನ ನೇತೃತ್ವ, ನಮ್ಮ ಚುನಾವಣಾ ಸಮಿತಿಯ ಅಧ್ಯಕ್ಷರಂತ ಸಿದ್ದರಾಮಣ್ಣವರ ನೇತೃತ್ವ, ನಮ್ಮ ಶಾಸಕರು, ಮಾಜಿ ಶಾಸಕರು, JDS ಮುಖಂಡರು ಎಲ್ಲರ ಸಹಕಾರದಿಂದ ಈ ಬಾರಿ ಈ ಒಂದು ಗೆಲುವನ್ನ ಸಾಧನೆ ಮಾಡಲಿಕ್ಕೆ ಅವಕಾಶ ಆಗಿದೆ. ನಮ್ಮ ಪರಿವಾರ ಇವರೆಲ್ಲರ ಒಂದು ವಿಶ್ವಾಸ ಉಳಿಸ್ಕೊಂಡು ಬರುವಂತದಲ್ಲಿ ಇನ್ನು ಏನೇನು ಅಪೇಕ್ಷೆ ಇದೆ ಆ ದಿಕ್ಕಲ್ಲಿ ಶಕ್ತಿ ತುಂಬ ಕಾರ್ಯ ನಾವೆಲ್ಲ ಸೇರಿ ಮಾಡ್ತೀವಿ ಸರ್. 4ನೇ ಬಾರಿ ಆಗಿರಾ ಸಚಿವರಾಗ್ತಾರೆ ಅಂತ ನಿರೀಕ್ಷೆ ಇದೆ. ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಒಬ್ಬ ಚುನಾಯಿತ ಪ್ರತಿನಿಧಿ ಸ್ಥಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಒಬ್ಬ ಸಂಸತ್ ಸದಸ್ಯನಂಗೆ ಹಾರೈಸಿದ್ದಾರೆ. ಸೊ ನಂಗೆ ತೃಪ್ತಿ ಇದೆ. ಉಳಿದಿದ್ದ ವಿಚಾರಗಳು ಸಂಘಟನೆ ಬಿಟ್ಟಂತ ವಿಚಾರ. ಆದರೆ ಜನಸೇವೆ ಮಾಡಲಿಕ್ಕೆ ಜನ ಆಶೀರ್ವಾದ ಮಾಡಿದ ಅದನ್ನು ಉಪಯೋಗಿಸ್ಕೊಂಡು ಇನ್ನೂ ಹೆಚ್ಚು ಒಳ್ಳೆಯ ರೀತಿಯ ಕೆಲಸವನ್ನು ಮಾಡ್ತೀವಿ. ಹಾಗೂ ಸಹಜ ಒಂದು ಚುನಾವಣೆ ಅಂದಮೇಲೆ ಅಪ್ ಅಂಡ್ ಡೌನ್ ಸತತವಾಗಿ 2 ಬಾರಿ ದೇಶವನ್ನು ಆಡಳಿತವನ್ನು ಮಾಡಿದ್ವಿ. ಇದನ್ನು ಮೀರಿ ಇನ್ನೂ ಏನೋ ಮತದಾರ ಅಪೇಕ್ಷೆ ಪಡ್ತೀರಾ ಅಂತ ಆಯ್ತು. ಅದು ಏನು ಕೊರತೆ ಏನಾಗಿದೆ, ನಾಗೌಡ ಮಧ್ಯೆ ನಮ್ಮ ರಾಷ್ಟ್ರ ಮಟ್ಟದ ನಾಯಕರುಗಳು ಕೂರ್ತಾರೆ, ಚರ್ಚೆ ಮಾಡ್ತಾರೆ. ಬರುವಂತ ದಿನದಲ್ಲಿ ಈ ಸರ್ಕಾರದ ಬರೀ 3ನೇ ಅವಧಿಯಲ್ಲಿ ಫುಲ್ಫಿಲ್ ಮಾಡ್ಲಿಕ್ಕೆ ಏನಾಗಬೇಕು ಗಮನವನ್ನು ಕೊಡ್ತಾರೆ ಸರ್. ಥ್ಯಾಂಕ್ ಯು ಮಚ್ ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.